ಇನ್ನು ಸಚಿವ ಸಂಪುಟ ವಿಸ್ತರಣೆಯ ಕಸರತ್ತೇನು ನಡೀತಾ ಇದೆ, ಆ ಚರ್ಚೆಗಳೇನು ನಡೀತಾ ಇದೆ, ಅದು ಈಗ ಸದ್ಯ ಕ್ಲೈಮ್ಯಾಕ್ಸ್ ಹಂತಕ್ಕೆ ತಲುಪಿರುವಂಥದ್ದು. ಇವತ್ತು ಕಡೆಗೂ ನೂತನ ಸಚಿವರ ಪಟ್ಟಿ ಫೈನಲ್ ಆಗತ್ತೆ ಅಂತ ಹೇಳಲಾಗ್ತಾ ಇದೆ. ನೆನ್ನೆಯೂ ಹೇಳಲಾಗಿತ್ತು ಫೈನಲ್ ಆಗತ್ತೆ ಅಂತೇಳಿ, ಇವತ್ತು ಕೂಡ ಬಹುತೇಕ ಫೈನಲ್ ಆಗೇ ಆಗತ್ತೆ ಅಂತೇಳಿ ಹೇಳಲಾಗ್ತಾ ಇದೆ. ರಾಹುಲ್ ಗಾಂಧಿ ಅವರ ಜೊತೆಯಲ್ಲಿ ರಾಜ್ಯ ನಾಯಕರು ಚರ್ಚೆಯನ್ನು ನಡೆಸಲಿದ್ದಾರೆ. ನಿನ್ನೆ ನಡೆಯಬೇಕಿದ್ದಂತಹ ಮಹತ್ವದ ಸಭೆ ಏನಿತ್ತು ರಾಹುಲ್ ಗಾಂಧಿ ಅವರ ಜೊತೆಯಲ್ಲಿ, ಅದು ಕೊನೆ ಕ್ಷಣದಲ್ಲಿ ರದ್ದಾಗಿತ್ತು. ಸಂಸತ್ ಅಧಿವೇಶನದಲ್ಲಿ ಗದ್ದಲ ಉಂಟಾಗಿದ್ದರಿಂದ ರಾಹುಲ್ ಗಾಂಧಿ ಅವರು ಚರ್ಚೆಗೆ ಲಭ್ಯರಾಗಿರಲಿಲ್ಲ. ಹೀಗಾಗಿ ಆ ಸಭೆ ರದ್ದಾಗಿತ್ತು. ಇವತ್ತು ರಾಹುಲ್ ಗಾಂಧಿ ಜೊತೆ ಚರ್ಚಿಸಿದ ಬಳಿಕ ಪಟ್ಟಿಯನ್ನು ಫೈನಲ್ ಮಾಡಲಾಗುತ್ತೆ. ಈಗಾಗಲೇ ಕೆ.ಸಿ. ವೇಣುಗೋಪಾಲ್ ಅವರು ಹಾಗೆ ಮಲ್ಲಿಕಾರ್ಜುನ ಖರ್ಗೆ ಅವರ ಜೊತೆಯಲ್ಲಿ ರಾಜ್ಯ ನಾಯಕರು ಚರ್ಚೆಯನ್ನು ಮಾಡಿದ್ದಾಗಿದೆ. ಕಳೆದ 4 ದಿನಗಳಿಂದಲೂ ಕೂಡ ದೆಹಲಿಯಲ್ಲೇ ನಾಯಕರು ವಾಸ್ತವ್ಯವನ್ನು ಹೂಡಿದ್ದಾರೆ. ಇವತ್ತು ಅಂತಿಮ ಮುದ್ರೆ ಬೀಳ್ತಾ ಇದ್ದಂತೆ ರಾಜ್ಯಕ್ಕೆ ಎಲ್ಲರೂ ವಾಪಸ್ ಆಗ್ತಾರೆ. ಆದರೆ ಅಂತಿಮ ಮುದ್ರೆ ಯಾವಾಗ ಬೀಳುತ್ತೆ ಅನ್ನೋದು ಸದ್ಯದ ಪ್ರಶ್ನೆ. ನಮ್ಮ ಪ್ರತಿನಿಧಿ ಹರೀಶ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಹರೀಶ್, ನಿನ್ನೆಯೇ ಫೈನಲ್ ಆಗತ್ತೆ ಅಂತ ಹೇಳಲಾಗ್ತಾ ಇತ್ತು, ನಿನ್ನೆ ಆಗಲಿಲ್ಲ, ಇವತ್ತು ಕೂಡ ಫೈನಲ್ ಆಗತ್ತೆ ಅಂತ ಹೇಳಲಾಗ್ತಾ ಇದೆ. ಇವತ್ತಾಗುವ ಸಾಧ್ಯತೆಗಳು ಎಷ್ಟಿದೆ ಹರೀಶ್? ಬಹಳ ಮುಖ್ಯವಾಗಿರುವಂತದ್ದು, ಕಳೆದ 4 ದಿನಗಳಿಂದಲೂ ಕೂಡ ರಾಜ್ಯದ ನಾಯಕರು ಅಂದ್ರೆ ಸಿಎಂ ಡಿ.ಕೆ. ಶಿವಕುಮಾರ್, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಜೊತೆಗೆ ಕೆಪಿಸಿಸಿ ಅಧ್ಯಕ್ಷ ಬಿ.ಕೆ. ಹರಿಪ್ರಸಾದ್, 3 ನಾಯಕರು ಕೂಡ ದೆಹಲಿಯಲ್ಲಿ ಬಿಡು ಬಿಟ್ಟಿದ್ದಾರೆ. ಸಚಿವ ಸಂಪುಟ ವಿಸ್ತರಣೆ ಸಂಬಂಧಪಟ್ಟಂಗೆ ವೇಣುಗೋಪಾಲ್ ಅವರ ಜೊತೆ ಸುದೀರ್ಘ ಮಾತುಕತೆ ನಡೆಸಿದ್ದಾರೆ. ಜೊತೆಗೆ ಉಸ್ತುವಾರಿ ಸುರ್ಜೇವಾಲಾ, ಮಲ್ಲಿಕಾರ್ಜುನ ಖರ್ಗೆ ಅವರ ಜೊತೆ ಮಾತುಕತೆ ನಡೆಸಿದ್ದಾರೆ. ಆದ್ರೆ ಪಟ್ಟಿಗೆ ಅಂತಿಮ ಮುದ್ರೆ ಬೀಳಬೇಕಾದಂತ ಹಿನ್ನೆಲೆಯಲ್ಲಿ ರಾಹುಲ್ ಗಾಂಧಿ ಅವರ ಜೊತೆಗಿನ ಮಾತುಕತೆ ಕೂಡ ಅಂತಿಮ ಹಂತದಲ್ಲಿದೆ. ಅದ್ ನಿನ್ನೆ ಸಂಜೆ 4:15 ಸುಮಾರಿಗೆ ರಾಹುಲ್ ಗಾಂಧಿ ಅವರ ಜೊತೆ ಮಾತುಕತೆ ನಡೆಸಬೇಕಾಗಿತ್ತು. ಆದ್ರೆ ಸಂಸತ್ತಲ್ಲಿ ಗದ್ದಲ ಏರ್ಪಟ್ಟಿದ್ದಂತ ಕಾರಣಕ್ಕಾಗಿ ರಾಹುಲ್ ಗಾಂಧಿ ಅವರು ಅಲ್ಲಿ ಬ್ಯುಸಿ ಆಗಿದ್ರು. ಲಭ್ಯವಾಗದ ಕಾರಣಕ್ಕಾಗಿ ಅದು ಕೂಡ ಇವತ್ತಿಗೆ ಮುಂದೂಡಿಕೆ ಆಗಿದೆ. ಇವತ್ತು ಇನ್ನೂ ಕೂಡ ಎಷ್ಟು ಗಂಟೆಗೆ ಸಭೆ ಅನ್ನುವಂತ ಚರ್ಚೆಗಳು ಕೂಡ ಇನ್ನೂ ನಡೀತಾನೆ ಇದೆ. ಅಂದ್ರೆ ರಾಹುಲ್ ಗಾಂಧಿ ಅವರ ಸಮಯಾವಕಾಶ ಇನ್ನೂ ಕೂಡ ಲಭ್ಯವಾಗದ ಕಾರಣಕ್ಕಾಗಿ ರಾಜ್ಯ ನಾಯಕರು ಆ ಒಂದು ಸಭೆಗಾಗಿ ಎದುರು ನೋಡ್ತಾ ಇದ್ದಾರೆ. ಯಾವಾಗ ಸಭೆ ಅನ್ನುವಂಥದ್ದು ಕೂಡ ಇನ್ನೂ ಅಂತಿಮವಾಗಿ ಗೊತ್ತಾಗದೇ ಇರುವಂತ ಕಾರಣಕ್ಕಾಗಿ ಗೊಂದಲಕ್ಕೆ ಸಿಲುಕಿದ್ದಾರೆ. ಈಗಾಗಲೇ ಕೂಡ ರಾಜ್ಯದಲ್ಲಿ ಒಂದಷ್ಟು ಬರಗಾಲಕ್ಕೆ ಸಂಬಂಧಪಟ್ಟಂಗೆ ಆಗಿರ್ಬೋದು, ಕಾವೇರಿ ಹೋರಾಟ ಆಗಿರ್ಬೋದು, ಬೇರೆ ಬೇರೆ ಸ್ವರೂಪಗಳು ಪಡ್ಕೊಳ್ತಾ ಇದ್ದಾವೆ. ಕಳೆದ 4 ದಿನದಿಂದಲೂ ರಾಜ್ಯ ನಾಯಕರು ದೆಹಲಿಯಲ್ಲಿ ಬೀಡು ಬಿಟ್ಟಿರುವಂತ ಕಾರಣಕ್ಕಾಗಿ ವ್ಯಾಪಕ ಟೀಕೆ ಕೂಡ ವ್ಯಕ್ತ ಆಗ್ತಿದೆ. ಆದ್ರೆ ಇನ್ನೂ ಕೂಡ ರಾಹುಲ್ ಗಾಂಧಿ ಅವರ ಭೇಟಿಗೆ ಅಥವಾ ಚರ್ಚೆಗೆ ಸಭೆಗೆ ಇನ್ನು ಸಮಯ ನಿಗದಿ ಆಗದೇ ಇರುವಂತ ಕಾರಣಕ್ಕಾಗಿ ರಾಜ್ಯ ನಾಯಕರು ಇನ್ನೂ ಕೂಡ ದೆಹಲಿಯಲ್ಲಿ ಎದುರು ನೋಡ್ತಾ ಇದ್ದಾರೆ. ಬಹುತೇಕ ಕೂಡ ಪಟ್ಟಿ ಅಂತಿಮ ಹಂತದಲ್ಲಿದೆ ಅಂತ ಹೇಳಲಾಗ್ತಿದೆ. ಆದ್ರೆ ಅಂತಿಮ ಮುದ್ರೆ ಅಷ್ಟೇ ಬಾಕಿ ಇರುವಂತ ಕಾರಣಕ್ಕಾಗಿ ರಾಹುಲ್ ಗಾಂಧಿ ಅವರ ಜೊತೆಗಿನ ಅಂತಿಮ ಹಂತದ ಕಸರತ್ತು ನಡೆಯಬೇಕಾಗಿದೆ. ನವೀನ್, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.